ಅಧ್ಯಕ್ಷರುಗಳೇ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ರೈತ ಸಂಘದ ಪದಾಧಿಕಾರಿಗಳೇ, ಸಿಂಧನೂರಿನ ರೈತ ಬಾಂಧವರೇ, ಗಣ್ಯ ನಾಗರಿಕರೇ, ಸುಮಾರು 2.5 ಗಂಟೆ ನೀರು ಕೊಟ್ಟು ತುಂಗಭದ್ರಾ ಉಳಿಸಿ ಎಂಬ ಅಭಿಯಾನದ ಬಗ್ಗೆ ಅನೇಕ ವಿಷಯಗಳನ್ನು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿದೆ. ಸುಮಾರು 60-65 ವರ್ಷ ಮೇಲ್ಪಟ್ಟು ತುಂಗಭದ್ರಾ ಅಣೆಕಟ್ಟಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆ ರೈತರು ವ್ಯವಸಾಯವನ್ನು ಮಾಡಿಕೊಂಡು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಅತಿ ಹೆಚ್ಚು ಆಹಾರ ಕಡಿಮೆ ನೀರಿನಲ್ಲಿ ಉತ್ಪಾದನೆ ಮಾಡುವಂಥ ಸ್ವಾಭಾವಿಕವಾಗಿ ಮನುಷ್ಯನಿಗೆ ವಯಸ್ಸೇನಾಗುತ್ತೆ, ಫ್ಯಾನ್ಗೂ ಕೂಡ ವಯಸ್ಸಾಗುತ್ತೆ ಸ್ವಾಭಾವಿಕವಾಗಿ. ಈಗ ಹೆಚ್ಚು ಕಡಿಮೆ 65-70 ವರ್ಷ ಆಗಿರೋದು. 1945 70 ಸೆನ್ಸನಿಗೆ ಬಂದೈತಿ. ಇಂಥ ಸಂದರ್ಭದಲ್ಲಿ ಇನ್ನೂ ಅಣೆಕಟ್ಟು ಸುಭದ್ರವಾಗಿದೆ, ಗಟ್ಟಿಯಾಗಿದೆ. ಬಟ್ ಅದರ ಮಧ್ಯದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಉದ್ಭವವಾಗಿವೆ. ಇದಕ್ಕೆ ಕಾರಣ ಯಾರ ಮೇಲೂ ಜವಾಬ್ದಾರಿ ವಹಿಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಯಾರೂ ಇಲ್ಲ. ಒಂದು ಕಡೆ ನೀರಿನ ಸಂಗ್ರಹಣೆ ಬರುತ್ತೆ, ಇನ್ನೊಂದು ಕಡೆ ಅತಿ ಹೆಚ್ಚು ನೀರು ಉಪಯೋಗಿಸಿಕೊಂಡು ನೀರಾವರಿ ಪ್ರದೇಶ ಹೆಚ್ಚಾಗಿರೋದು ಎರಡನೇದು. ಮೂರನೇದು ಪರಿಸರವನ್ನು ನಮ್ಮಷ್ಟಕ್ಕೆ ನಾವೇ ಹಾಳು ಮಾಡ್ತೀವಿ. ಇದು ಮತ್ತೆ ದಾರಿ ಹುಡುಕ್ಬೇಕಾದ್ರೆ ನಾವೇ ಎಲ್ಲರೂ ತಯಾರಾಗಬೇಕು. ಯಾಕಂದರೆ ಇದು ಹಿಂದೆ ಬ್ರಿಟಿಷರ ಆಡಳಿತದಲ್ಲಿ ಮತ್ತು ನಿಜಾಮರ ಆಡಳಿತದಲ್ಲಿ MOU ಮಾಡಿಕೊಂಡು ಜಂಟಿ ಸಹಭಾಗಿತ್ವದಲ್ಲಿ ಪ್ರಾರಂಭ 65-35 ಲೆಕ್ಕದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಅಣೆಕಟ್ಟು ಕೇವಲ 45 ಕೋಟಿ ಅಣೆಕಟ್ಟು. ಒಂದು 2,000 ಕೋಟಿ ನಾವು ಮೇಂಟೆನೆನ್ಸ್ ಸ್ಟ್ರೆಂತ್ ಮಾಡೋಕ್ಕೆ ಚಿನ್ನವಾಲ ಅವ್ರ ನೇತೃತ್ವದಲ್ಲಿ 85ರಿಂದ 2001ವರೆಗೂ ಖರ್ಚು ಮಾಡಿದ್ವಿ. ಬೇರೆ ಮಣ್ಣಿನಿಂದ ಕೂಡಿತ್ತು, ಏನು ಕಾಲುವೆ ಪದೇ ಹೊಡಿ. ಅನೇಕ ಸಂದರ್ಭದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ನಿರ್ಧಾರಗಳಾಗಿ ಅದನ್ನು ಡಿಸೈನ್ ಯಾವ ರೀತಿ ಮಾಡಬಹುದು, ತಂತ್ರಜ್ಞಾನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಮಾಡಿ ಒಂದು ಹಂತಕ್ಕೆ ಕೆನಾಲ್ ಗಟ್ಟಿಯಾಗಿದ್ದಾವ, ನೀರಾವರಿ ಏರಿಯಾ ಜಾಸ್ತಿ ಆಗಿದೆ, ನೀರಿನ ಕೊರತೆ ಆಗಿದೆ. ಈಗಿನ ಪರಿಸ್ಥಿತಿ ಉದ್ಭವವಾಗಿರ್ತಕ್ಕಂಥದ್ದು ತುಂಗಭದ್ರಾ ಅಣೆಕಟ್ಟಿನಲ್ಲಿ ಯಾಕೆ ಕಾರಣ ಅಂದರೆ ಹೆಚ್ಚು ನೀರಾವರಿ ಪ್ರದೇಶ. ಈಗ ಹೇಳಿದೆ, ಸುಮಾರು 16 ಲಕ್ಷ ಎಕರೆ ಈ ಡ್ಯಾಮ್ನಿಂದ ನೀರಿನ ಸೌಲಭ್ಯ ರೈತರಿಗೆ ಆಗಿದೆ. ಇಲ್ಲಿ ಹೆಚ್ಚು ಕಡಿಮೆ ನಮ್ಮ 356 TMC ಮೇಲ್ಪಟ್ಟು ನೀರು ನಾವು ಬಳಸಕ್ಕೆ ಇಟ್ಟಿದ್ವಿ. ಬೇರೆ ತುಂಬ ಯೋಜನೆ ಇರ್ಬೋದು, ಕುಡಿಯ ನೀರು ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲವೂ ಸೇರಿದರೆ ಇನ್ನೂ ಬೇರೆ ರಾಜ್ಯಗಳು ಬೇರೆ ಡ್ಯಾಮ್ಗಳನ್ನು ನೋಡಿದರೆ ನಾವು ಅಲ್ಲಿವರೆಗೆ ಹೋಗೇ ಇಲ್ಲ. ಫಾರ್ ಎಕ್ಸಾಂಪಲ್ ಆಲಮಟ್ಟಿ ಇವತ್ತಿನ 130 TMC ನೀರು ಕೃಷ್ಣಾ ನದಿಯಲ್ಲಿ ಬಳಸಬೇಕಾಗಿಲ್ಲ. 3ನೇ ಹಂತ ಕರ್ನಾಟಕ ರಾಜ್ಯ ಆ ನೀರು ಬಳಸಬೇಕಾದ್ರೆ 1 ಲಕ್ಷ ಎಕರೆ ಭೂಸ್ವಾಧೀನ ಮಾಡ್ಕೋಬೇಕಾಗಿಲ್ಲ. ಅದಕ್ಕೊಂದು 2 ಲಕ್ಷ ಕೋಟಿ ಖರ್ಚಾಗುತ್ತೆ 130 TMC ನೀರು ಬಳಸಬೇಕಾದ್ರೆ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಕರ್ನಾಟಕ ರಾಜ್ಯದ ವಿಶೇಷವಾಗಿ ಉತ್ತರ ಕರ್ನಾಟಕ, ಈಗ ಅಲ್ಲೇ ಕಾವೇರಿಯಲ್ಲಿ ಅವು ಚಿಕ್ಕ ಡ್ಯಾಮ್ ಇದಾವೆ, 242, 240 TMC ಆ ಭಾಗದ ನೀರು ಬಳಸ್ತಾರೆ. ನಮ್ಮಲ್ಲಿ ಬಳಸ್ತಕ್ಕಂಥದ್ದು 913 TMC ನೀರು ಅಲಾಕೇಶನ್ ಆಗಿದೆ. ಈಗ ನೋಡಿ 907 ಹೆಚ್ಚು ಕಡಿಮೆ ತುಂಗಭದ್ರಾ ವ್ಯಾಪ್ತಿಯಲ್ಲಿ. ಅದರಲ್ಲಿ ತುಂಗಭದ್ರನೇ 50% ನೀರು, ಹೆಚ್ಚು ಕಡಿಮೆ 40% ನೀರು ನಾವು ಬಳಕೆ ಮಾಡ್ಕೊಂಡಿದ್ದೀವಿ. ಕೆರೆ ತುಂಬೋದು ಬಂತು, ಎಲ್ಲ ಬಂತು. ಇದು ಅಲ್ಲದೇ ವರ್ಷ ಮಳೆಗಾಲದಲ್ಲಿ ಪ್ರತಿ 3 ವರ್ಷ 4-5 ವರ್ಷಕ್ಕೊಮ್ಮೆ 70 TMC 80 TMC ಹೆಚ್ಚುವರಿಯಾಗಿ ನೀರು ಹರಿದು ಫ್ಲಡ್ಡಾಗಿ ಆಂಧ್ರ. ಒಂದು ಕಡೆ ಈ ಪರಿಸ್ಥಿತಿ, ಇನ್ನೊಂದು ಕಡೆ ಕೃಷ್ಣಾ ನದಿಯಲ್ಲಿ ಕೂಡ ಪ್ರತಿ ವರ್ಷ ಮಳೆಗಾಲದಲ್ಲಿ ಹೆಚ್ಚಾಗಿ 400 TMCವರೆಗೂ ನೀರು ಹರಿದು ಆಂಧ್ರ ಕೊಡುತ್ತೆ.
ಇಂದಿನ ಅನೇಕ ನೀರಾವರಿ ತಜ್ಞರು ಭಾಳಷ್ಟು ಪ್ರಸ್ತಾವನೆಗಳನ್ನು ಮುಂದಿಟ್ಟಿದ್ದಾರೆ ಸರ್ಕಾರ ಮುಂದೆ. ನಮ್ಮ ಹನುಮನಗೌಡರು ಹೇಳಿ 2000 TMC ಅಷ್ಟು ನೀರು ನಾವು ಕರ್ನಾಟಕ ರಾಜ್ಯದ ಪಶ್ಚಿಮ ವಾಹಿನಿಯಿಂದ ಬಳಸಿಕೊಳ್ಬೋದು ಅನ್ನೋವರೆಗೆ ಕೂಡ ಇದೆ. ಈಗ ಅದರಲ್ಲಿ ಹೆಚ್ಚು ಕಡಿಮೆ 900 TMC ಸಂಖ್ಯೆ ಬಂದಿದ್ದು, ಇನ್ನೂ 1000 TMC ನೀರು ನಾವು ಬಳಸೋಕ್ಕೆ ಅವಕಾಶ ಇದ್ದರೂ ಕೂಡ ಅದ್ರ ಬಗ್ಗೆ ಯಾವುದೇ ಪ್ರಸ್ತಾವನೆಗಳು ಚರ್ಚೆ ಮಾಡಿದ್ದೀವಿ. ಅನೇಕ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಾಗ ಅವೆಲ್ಲ ಮಾಡಲಿಕ್ಕಾಗಿ ಕೂಡ ಇನ್ನೂ ಕರೆಕ್ಟಾಗಿ ಇದನ್ನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಬೇರೆ 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 ಕಾರಣಗಳು, ರಾಜಕೀಯ ಕಾರಣಗಳಿರ್ಬೋದು, ಸರ್ಕಾರಿ ಬದಲಾವಣೆ ಇರ್ಬೋದು, ಜನಪ್ರತಿನಿಧಿಗಳ ಬದಲಾವಣೆ ಆಗಿರ್ತಾರೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನಿರ್ಣಯಗಳು ಒಂದೊಂದು ಸರ್ಕಾರದಾಗ ಆಗಿರುತ್ತೆ. ವಿಶೇಷವಾಗಿ ತುಂಗಭದ್ರಾ ಅಣೆಕಟ್ಟು ಈಗಾಗಲೇ ಭಾಳಷ್ಟು ಜನ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹನುಮನಗೌಡರು ಸುದೀರ್ಘವಾಗಿ ತುಂಗಭದ್ರಾ ಜಲಾಶಯದ ಬಗ್ಗೆ, ಕೃಷ್ಣ ಕಣಿವೆ ಬಗ್ಗೆ, ಕಾವೇರಿ ಕಣಿವೆ ಬಗ್ಗೆ ಮತ್ತು ನೀರಾವರಿ ವಿಚಾರದ ಬಗ್ಗೆ ಅನೇಕ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಇಷ್ಟೇ ಒಂದು ಗಟ್ಟಿ ನಿರ್ಧಾರಗಳು ಆಗಬೇಕು ಮತ್ತು ರಾಜ್ಯ ಸರ್ಕಾರ ನಾವು ಏನು ನಿರ್ಧಾರಗಳು ಮಾಡಿರ್ತೀವಿ ಮಾಡೋಂಥ ಪರಿಸ್ಥಿತಿನೇ ನಿರ್ಮಾಣ ಮಾಡತಕ್ಕಂಥ ವಾತಾವರಣ ನಾವೇ ಸೃಷ್ಟಿ ಮಾಡ್ತೀವಿ ಅಂದಾಗ ಒಂದು ಸರ್ಕಾರದಲ್ಲಿ ಕೆಲಸಗಳಾಗಬೇಕು. ಯಾಕಂದರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬೇಕಾಗುತ್ತೆ. ಈಗ ಮೊದಲನೇದ್ದು ಈಗ ಇರತಕ್ಕಂಥ 130 TMC ಕೆಪಾಸಿಟಿ, ಈಗ ಅದರಲ್ಲಿ 25-26 TMC ತುಂಬಿದೆ. 105 TMC ಲೆಕ್ಕ ಕೊಡ್ತಾರೆ. ನಾವು ಇವರು ಜಗಳಾಡಿದ್ವಿ, ಹೆಂಗೆ ಬಂದು 5 TMC ಹೆಚ್ಚು ನೀರನ್ನು ಆ ನೀರಿನ ಪ್ರಕಾರ ಲೆಕ್ಕ ಕೊಡ್ರಿ. ಆ ನೀರಿನ ಪ್ರಕಾರ ನೀರು ಬಿಡ್ಬೇಕ. ಹೆಂಗೆ ಬಂದು ಒಂದು ಮೀಟ್ರ್ ನೀರು ಸೆಟರ್ಸ್ ಹೆಚ್ಚು ಮಾಡಿ ವೆಲ್ಡಿಂಗ್ ಮಾಡಿ ನೀರು ಜಾಸ್ತಿ ಆಗಿದೆ ಕೆಪಾಸಿಟಿ. ಏನಾಗಿದ್ದಾವೆ, ತುಂಗಭದ್ರಾ ಒಂದು ಕಡೆ ತುಂಗಭದ್ರಾ ಬೋರ್ಡು, ಇನ್ನೊಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಮತ್ತು ಬೇರೆ ಬೇರೆ ಮೇಲ್ಭಾಗದಲ್ಲಿರ್ತಕ್ಕಂಥ ಅನೇಕ ಯೋಜನೆಗಳು ಯಾವ್ಯಾವ ಅಧಿಕಾರದಾಗ ಯಡಿಯೂರಪ್ಪ ಅವರ ಅಧಿಕಾರದಿಂದ ಕಂಪ್ಲೀಟ್ ಶಿವಮೊಗ್ಗ ಡಿಸ್ಟಿಕ್ ಏನೇನು ಈ ಕಡೆ ಶಿವಶಂಕರಪ್ಪ ಅವರು ಬಂದರು, ದಾವಣಗೆರೆ ಡಿಸ್ಟಿಕ್ಕಿಗೆ ಏನೇನು ಬೇಕು ಅವರೆಲ್ಲ ಕೆರೆ ತುಂಬ ಮಾಡ್ಕೊಂಡು. ಈಗ ಸಿದ್ದರಾಮಯ್ಯನವ್ರು ಬಂದರು, ಪಾಪುರ್ನವರು, ಗರೀಬ್ನವರು, ಎಚ್ ಕೆ ಪಾಟೀಲ್ ಏನು ಬೇಕು ಅದನ್ನು ಮಾಡ್ಕೊಂಡು. ಹೀಗಾಗಿ ನಮ್ಮ ತುಂಗಭದ್ರಾ ಡ್ಯಾಮು ಟೇಲ್ಯಾಂಡ್ ಡ್ಯಾಮ್ ಆಗಿದೆ. ಯಾಕಂದರೆ ಬರೀ ನೀರನ್ನು ಅಲ್ಲೆಲ್ಲೆಲ್ಲೆಲ್ಲಿ ಬಳಸಿಬಿಟ್ಟಿವಿ ಎಲ್ಲ ಈಗ ಯೋಜನೆಗಳು. ಇದಲ್ದ ಅಪ್ಪರ್ ತುಂಗಾ ಡ್ಯಾಮ್ ಕೂಡ ಈಗ ಮಾಡಿಸ್ಕೊಂಡು ಇದು ನಮ್ಮ ಚಿತ್ರದುರ್ಗದಾಗ ಬರ್ತೇವೆ. ವಾಣಿ ವಿಲಾಸ ಕೂಡ 12 TMC ಡೈವರ್ಟ್ ಮಾಡಿ ಅಪ್ಪರ್ ಭದ್ರಾದಿಂದ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಕೂಡ ಚರ್ಚೆ ನಡೆದಿದೆ. ಅಲ್ಲಿ ಇದರಿಂದ ಮೇಲ್ಭಾಗದ ಕ್ಯಾಚ್ಮೆಂಟ್ ಏರಿಯಾದಿಂದ ಏನು ನೀರು ಹರಿದು ಬರ್ತಂತ ಆ ನೀರನ್ನು ಯಾವ ರೀತಿ ಬಳಸಬೇಕೆಂಬ ಯೋಜನೆಗಳನ್ನು ಮಾಡಿ ಆ ಯೋಜನೆಗಳ ಮುಖಾಂತರ ಆ ಭಾಗದ ಪ್ರತಿನಿಧಿಗಳಿರ್ಬೋದು, ಸರ್ಕಾರಗಳಿರ್ಬೋದು, ಮಾಡ್ಕೊಂತಾರೆ. ನಮ್ಮಲ್ಲಿ ಕೂಡ ಇವತ್ತು ನಾವು ಒಂದೇ ಒಂದು ಜಲಾಶಯ, ಯಾವುದು ನವಲಿ ಜಲಾಶಯ, ಅದು 2 DPR ಆಗಿದೆ. ಮೊದಲು ಒಂದು DPR ಮಾಡಿದ್ದು 14 ಕೆರೆಗಳು. ಇದೇ 14,000 ಕೋಟಿ, 14 ಕೆರೆಗಳು, 6,000 ಕೋಟಿ. ಅಂದರೆ ಅದರಲ್ಲಿ 6,000 ಕೋಟಿದೊಂದು 9,000 ಕೋಟಿದೊಂದು ಮಾಡಿದ್ರು ಅವಾಗ ಫಸ್ಟ್ DPR ಮಾಡಿದ್ರು. ಅದರಲ್ಲಿ 14 ಕೆರೆಗಳು, ಮೇಜರ್ ಕೆರೆ ಬಂದು ನವಲಿ, ಆಮೇಲೆ 14 TMC ಕೌತಾಳಕ್ಕೆ ಅದೇ ಗುಡ್ಡದಲ್ಲಿ ಒಂದು ಮಾಡಬೇಕು. ಮತ್ತು ಒಳ್ಳೆ ಇದು ನಮ್ಮ ಕನಗಿರಿ ಕ್ಷೇತ್ರದಲ್ಲಿ 3-4 ಜಲಾಶಯಗಳ ಐಡೆಂಟಿಫೈ ಮಾಡಿದ್ವಿ. ಚಿಕ್ಕ 1 TMC, 2 TMC, 3 TMC. ಆಮೇಲೆ ಇಂಡಿವಿಜುವಲ್ ಮಧ್ಯ ನಮ್ಮ ಸಿಂಧನೂರಲ್ಲಿದ್ದ ಮಧ್ಯ ಬರ್ಬೇಕಾದ್ರೆ ಮತ್ತು ನಮ್ಮ ಕನಕನ ಹಾಲಪ್ಪಲ್ಲಿ ಅವನು ಕೂಡ ತುಂಬುವಂಥ ಕೆಲಸಗಳಂದ್ರೆ 4 TMC ಹಳೇದು. ಅದಾದಮೇಲೆ BJP ಪಕ್ಷ ಅಧಿಕಾರಕ್ಕೆ ಬಂದಮೇಲೆ ಅವರು ಒಂದು DPR ಮಾಡಿಸಿ ಇಲ್ಲ ಇದಕ್ಕೆ ಇವನ್ನೆಲ್ಲ ಒಂದು ಡ್ರಾಪ್ ಮಾಡ್ಕೊಂಡು ಒಂದೇ 30 TMC ಮಾಡಿರ್ಬೇಕು ಚರ್ಚೆ ನಡೆದು ಕೊನೆಗೆ ಒಂದು ನಿರ್ಧಾರ ಆಗಿ DPR ಆಗಿ ಸುಮಾರು 16,500 ಕೋಟಿ ಒಂದೇ ಕೆರೆ ನವಲಿ ಹತ್ರ ಮಾಡಬೇಕು ಅಂತ ಒಂದು ನಿರ್ಧಾರ ಆಗಿ ಸುಮಾರು 26,000 ಎಕರೆ ಲ್ಯಾಂಡ್ ಅಕ್ವಿಷನ್ಗೆ ಹೋಗ್ಬಿಟ್ಟು 9 ತಳಿ ಮುಳುಗಡೆ ಆಗ್ತದೆ. 16,500 ಕೋಟಿ ಅದು ಇದು ನವಲಿ ಜಲಾಶಯ. ಇದ್ರ ಮಧ್ಯದಲ್ಲಿ ಈಗ ರೀಸೆಂಟಾಗಿ ಒಂದು 3-4 ವರ್ಷದಲ್ಲಿ ಅವಧಿಯಲ್ಲಿ ಇಲ್ಲ ಇದಕ್ಕೆ ಆಲ್ಟರ್ನೇಟಿವ್ ಒಂದು ಬೇರೆ ಟೇಲ್ಯಾಂಡ್ ರಾಯಚೂರು. ಯಾಕಂದರೆ ನಮಗೆ 6,31,000 ಎಕರೆ ಲೆಫ್ಟ್ ಬ್ಯಾಂಕಿಂಗ್ ನೀರಾವರಿ ಇದೆ.
ಈಗ ಹೆಚ್ಚು ಕಡಿಮೆ 4-4.5 ಲಕ್ಷ ಎಕರೆ ನೀರನ್ನು ನಾವು ಬಳಕೆ ಮಾಡ್ಕೊತ ಇದ್ವಿ. ಇನ್ನೂ 1.5 ಲಕ್ಷ 2 ಲಕ್ಷ ಎಕರೆ ಬೇಲಂಡಿಗೆ ನೀರಿನ ಕೊರತೆ. ಆ ಕೊರತೆ ನೀಗಿಸಬೇಕಾದ್ರೆ ಬಸವಸಾಗರದಿಂದ ಲಿಫ್ಟ್ ಇರಿಗೇಷನ್ ಮಾಡಿ 85 ಡಿಸ್ಟ್ರಿಕ್ಟ್ಗೆ ಒಂದು, 19ನೇ ಕಳೆದ 104 ಡಿಸ್ಟ್ರಿಕ್ಟ್ಗೆ ಒಂದು. ಇನ್ನೂ ಒಂದು ಮಾನವಿಯಲ್ಲಿ ಚಿಕ್ಕಪುರಿ ಹತ್ರ ಗರ್ಮನಗೌಡರು ಹೇಳಿದ್ರು ಲಾಸ್ಟ್ ಟೈಮ್ ನಾವು ಮಾತಾಡಿದಾಗ ಏನಾದರೂ ಒಂದು ವ್ಯವಸ್ಥೆ ನಾವು ರೆಡಿ ಮಾಡ್ಕೋಬೇಕು ಅಂದರೆ ನಾನೇ ಹೇಳೋದಿಲ್ಲ. ನಮ್ಮ ಬಳ್ಳಾರಿ ಹತ್ರ ಒಂದು 59 ಕೋಟಿದು ವೇಸ್ಟ್ ಬೇರು ನಿರ್ಮಾಣ ಮಾಡ್ತಾ ಇದ್ವಿ. ಅದು ಸ್ವಲ್ಪ ಆಗಲ್ಲ ಮುಂದೆ ಹೋರಾಟ ಮಾಡೋಣ. ಈ ಮಧ್ಯದಲ್ಲಿ ಈಗಾಗಲೇ ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿಬಿಟ್ಟಿದೆ. 59 ಕೋಟಿದು ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿ ಫೈನಾನ್ಸ್ ಕಂಕರೆನ್ಸ್ ಹೋಗಿ ಆ ಕಂಕರೆನ್ಸ್ ಆಗಿಬಿಟ್ರೆ ನಾವು ವರ್ಕ್ ಟೆಂಡರ್ ತಂದು ವರ್ಕ್ ಸ್ಟಾರ್ಟ್ ಮಾಡೋದು. ಇದು ಮಧ್ಯದಲ್ಲಿ ಮೈನರ್ ಇರಿಗೇಷನ್ನಿಂದ ಬೋಸರಾಜ್ ಅವರು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು 379 ಕೋಟಿ ರೂಪಾಯಿ ಅಂದಾಜಿನ ಒಂದು ಬ್ಯಾರೇಜನ್ನು ನಿರ್ಮಾಣ ಮಾಡಿ 3 TMC ನೀರು ನಿಲ್ಲಿಸಬೇಕು ಎಂಬುದು ಎಸ್ಟಿಮೇಟ್ ಆಗಿ ಟೆಂಡರ್ ಕರೆದು ಟೆಂಡರ್ ಕೂಡ ಆಗಿ ಒಂದು ಬೃಂದಾವನ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಲಿಫ್ಟ್ ಮಾಡಿ 70 ಟನ್ ಡಿಸ್ಟ್ರಿಬ್ಯೂಟರ್ ತಂದಾಗಬೇಕು ಎಂಬುದನ್ನು ಒಂದು ಪ್ಲ್ಯಾನ್ ಇದೆ. ಅಂದರೆ ಒಟ್ಟು ಟೋಟಲ್ ಮಾನವಿ 19 ಕಳೆ ಹೆಚ್ಚು ಕಡಿಮೆ 100 ಲಿಫ್ಟ್ಗಳು ಬಂದರೆ ಸುಮಾರು 1,012 ಕ್ಯೂಸೆಕ್ ಹೊಳೆಯಿಂದ ನೀರು ಎತ್ತಾಕಿ ಕೇಳಣ್ಣ ಭಾಗದ ನೀರಿನ ಕೊರತೆಯನ್ನು ನೀಗಿಸಬೇಕು ಅನ್ನೋ ಒಂದು ವಿಚಾರ. ಇನ್ನೂ ಒಂದು ನವಲಿ ಆಗಬೇಕು, ಕಳಗಳು ಆಗಬೇಕು ಅನ್ನೋ ಮಧ್ಯದಲ್ಲಿ. ಆದರೆ ಇನ್ನೂ ಒಂದು 100 ವರ್ಷವರೆಗೂ ನೀರಿನ ಕೊರತೆ ನಮಗೆ ಆಗಲಿಕ್ಕೆ ಈ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರದ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಮೊನ್ನೆ 3 ತಿಂಗಳಿಂದ ತುಂಗಭದ್ರಾ ಡ್ಯಾಮ್ನಲ್ಲಿ ಭಾಳ ದಿವಸದ ನಂತರ ಬೋರ್ಡ್ ಮೀಟಿಂಗ್ ಆಯಿತು. ನಾವು ಭಾಳ ಸಲ ವಾದ ಮಾಡಿದ್ದೀವಿ ಬೋರ್ಡ್ ಮೀಟಿಂಗ್ಗೆ ತುಂಗಭದ್ರೆಯಲ್ಲಿ ಆಗಬೇಕು ಮತ್ತು ನಾವು ಕೊಟ್ಟಿರ್ತಕ್ಕಂಥ ಗಾಳಿಗಳಲ್ಲಿ ಸುಮಾರು 10 ವಿಚಾರಗಳನ್ನು ಇಟ್ಕೊಂಡು ಒಂದು ಪತ್ರ ಬರೆದಿದ್ವಿ. ಅವನ್ನೆಲ್ಲವನ್ನು ರಿಸಾಲ್ವ್ ಆಗಬೇಕು, ರಿಸಾಲ್ವ್ ಆಗಿ ನಮಗೆ ನ್ಯಾಯ ಒದಗಿಸಬೇಕು ಎಂಬ ವಿಚಾರದಲ್ಲಿ. ಮತ್ತು DPR ಕೂಡ ಯಾಕೆ ಬೋರ್ಡ್ನಲ್ಲಿ ನೀವು DPR ಆಗಿ ತೋರಿಸಾಯ್ತು 14 ಕೋಟಿ ಖರ್ಚು ಮಾಡಿ DPR ಮಾಡಿದ್ವಿ, ಅದನ್ನ ಯಾಕೆ ಪ್ಲೇಸ್ ಮಾಡಿಲ್ಲ ಅನ್ನೋ ಒಂದು ವಾದ ಇಟ್ಟ ಮೇಲೆ ಬೋರ್ಡ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಈ 2 ಪ್ರಶ್ನೆ, ಯಾಕಂದರೆ ಆಂಧ್ರ ಡಿವೈಡ್ ಆಯಿತು, ತೆಲಂಗಾಣ ಆಂಧ್ರ 2 ರಾಜ್ಯಗಳ ಕನ್ಕರೆನ್ಸ್ ಬೇಕು. ಒಂದು ಕಡೆ ತೆಲಂಗಾಣ, ಒಂದು ಕಡೆಗೆ ಆಂಧ್ರ. ನಾವು DK ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾದ ಮೇಲೆ 2 ಸಲ ಅವರಿಗಾಗಲೇ ಈ ವಿಷಯದ ಬಗ್ಗೆ ಇಬ್ಬರು ಚೀಫ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ದಾರೆ. ತೆಲಂಗಾಣ ಚೀಫ್ ಮಿನಿಸ್ಟರ್ ಮತ್ತು ಆಂಧ್ರ ಚೀಫ್ ಮಿನಿಸ್ಟರ್ ಜೊತೆಗೆ ಮುಖ್ಯಮಂತ್ರಿ ಅಲ್ಲಿ ಜಲಾಶಯದ ಬಗ್ಗೆ ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿ 3 ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಬೇಕಂತ. ಮತ್ತು ಇದರ ಬಗ್ಗೆ ಈಗಾಗಲೇ ಒಂದು ರೌಂಡಿನ ಸುತ್ತಿನ ಮಾತುಕತೆ ಕೂಡ ಸೆಕ್ರೆಟರಿಯೇಟ್ ಲೆವೆಲ್ ಆಗಿದೆ. ಈಗ DPR ಅವರು ಏನು ಹೇಳ್ತಾರ ಅಫಿಷಿಯಲ್ ಲೆವೆಲ್ ಅಂದರೆ ಇದರ ಮಧ್ಯದಲ್ಲಿ ನಾವು ಎಸ್ಟಿಮೇಟ್ ಕಮಿಟಿ ಇವತ್ತು ಸಲನೇ ಎಸ್ಟಿಮೇಟ್ ಕಮಿಟಿ ಇದ್ವಿ, ಈ ಸಲ ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ನಾನೇ. ಹೋದ ಸಲ ನಾವೆಲ್ಲ ಅದ್ಯಾವುದ್ರದ್ದು ಲಿಫ್ಟ್ ಇರಿಗೇಷನ್ ಇತ್ತು ತೆಲಂಗಾಣ ಅಲ್ಲ ಕಾಳೇಶ್ವರಿ ಪ್ರಾಜೆಕ್ಟ್, ಅದನ್ನು ವಿಸಿಟ್ ಮಾಡಿ ನೋಡಿದ್ದೀವಿ. ಮಾಡಬೇಕಾದ್ರೆ ಅವರು ಪರ್ಮಿಷನ್ ಕೊಟ್ಟಿದ್ದೇವೆ, ಯಾರು ತೆಲಂಗಾಣದ. ಅಲ್ಲಿ 5 ಗೋದಾವರಿ ನದಿಗೆ 5 ಜಲಾಶಯಗಳನ್ನು ಕಟ್ಟಿ 28 ಪ್ಯಾಕೇಜ್ ಮಾಡಿ 300 ಅಡಿ ನೀರು ಮ್ಯಾಗ ಎತ್ತಿ. ಅಲ್ಲೇನಾಗಿದೆ ರೀ, ಟೋಟಲ್ ತೆಲಂಗಾಣ ಏರಿಯಾ 300 ಅಡಿ ಭೂಮಿ ಕೆಳಗಿದೆ ನೀರು, ಭೂಮಿ 300 ಅಡಿ ಹತ್ತಿರ ಇದೆ ಇಡೀ ರಾಜ್ಯ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಒಂದೇ ಒಂದು ಪ್ಲ್ಯಾನ್ ಮಾಡಿಸಿ 1,14,000 ಕೋಟಿ ಹೇಳಿ ನಡೀತಾರೆ. ಅಲ್ಲೇ ಯಾಕೆ ಹೇಳ್ತಾರೆ, 1,14,000 ಕೋಟಿ ಒಂದೇ ಪ್ರಾಜೆಕ್ಟ್ ಅವ್ರು ಕೈಗೆತ್ಕೊಂಡ್ರು. ತೆಲಂಗಾಣ ಸರ್ಕಾರ, ಚಂದ್ರಶೇಖರ್ ಅವರು ಚೀಫ್ ಮಿನಿಸ್ಟರ್ ಇದ್ದಾರೆ. ಅದರಲ್ಲಿ ವರ್ಷ 25,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಮಾರ್ಕ್ ಮಾಡ್ಯಾರ. ಅದೇನಂದ್ರೆ ಅಸಲು ಮತ್ತು ಬಡ್ಡಿ. ಆ ಪ್ರಾಜೆಕ್ಟ್ ಮುಗಿಯೋವರೆಗೂ ಬೇರೆ ಪ್ರಾಜೆಕ್ಟ್ ತಗೋಬಾರ್ದು ಇರಿಗೇಷನ್. ಅಸಲು ಬಡ್ಡಿ ತಗೊಂಡು 90,000 ಕೋಟಿ ರೂಪಾಯಿ ಸಾಲ ಎತ್ತಿ 3 ವರ್ಷದಾಗ 60,000 ಕೋಟಿ ಖರ್ಚು ಮಾಡಿ 24/7 ಇಬ್ಬರಿಬ್ಬರು ಚೀಫ್ ಇಂಜಿನಿಯರು, ಅಂದರೆ ಚೀಫ್ ಇಂಜಿನಿಯರು ಪ್ಲಸ್ SCಗಳು ಪ್ಲಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಪ್ಲಸ್ ಎಲ್ಲ ಸ್ಟಾಫ್
ಎರಡೆರಡು ಬ್ಯಾಚ್ ಮಾಡಿ 24 ತಾಸು 3 ವರ್ಷ ಕೆಲಸ ಮಾಡಿ 60,000 ಕೋಟಿ ಖರ್ಚು ಮಾಡಿ 28 ಪ್ಯಾಕೇಜ್, ದೊಡ್ಡ ದೊಡ್ಡ ಗುಡ್ಡಗಳು. ನಾವು ಎರಡು ನೋಡಿದ್ವಿ. ನಾವು ಒಂದು ಗುಡ್ಡದ ಮೇಲೆ ಪವರ್ ಹೌಸು, ಜಾಕ್ವೆಲ್ಲು, ಪ್ಲಸ್ ನಿಮ್ಮ ಇದು ಮ್ಯಾಗ ಕೆರೆ 50 TMC ನೀರು. ಅದನ್ನ DPR ನಮ್ಮ DPR ವ್ಯತ್ಯಾಸ ಏನಂದರೆ ಅವ್ರು ಬರೀ 9,000 ಕೋಟಿ ಖರ್ಚು ಮಾಡ್ಯಾರ. DPR ಖರ್ಚು ಮಾಡ್ಯಾರ. 11,000 ಎಕರೆ ಭೂಮಿಯಾಗ 50 TMC ನೀರು ನಿಲ್ಲಿಸಿ. ಎರಡು ನೋಡಿ ಬಂದೀವಿ ನಾವು ಕಣ್ಣಲ್ಲಿ. ಒಳಗೆ ಕೆನಾಲ್ ಗುಡ್ಡನೇ ಕೊರೆದ್ಬಿಟ್ರದು, ಒಂದು 15 ಕಿಲೋಮೀಟ್ರ್ ಗುಡ್ಡ ಕೊರೆದು ಒಳಗೆ ಪಂಪ್ ಹೌಸು, ಜಾಕ್ವೆಲ್ಲು ಮತ್ತು ಅದ್ರ ಮ್ಯಾಗ ಪವರ್ ಹೌಸು, ಸಬ್ಸ್ಟೇಷನ್ 4,000 ಮೆಗಾವ್ಯಾಟ್ ಕರೆಂಟ್ ಉಪಯೋಗ ಮಾಡ್ತಾರೆ. 4,000 ಮೆಗಾವ್ಯಾಟು ಆ ಒಂದೇ ಪ್ರಾಜೆಕ್ಟ್. ಅದನ್ನು 28 ಪ್ಯಾಕೇಜ್ ಮಾಡಿ 5 ನದಿಗಳಲ್ಲಿ, ಜಲಾಶಯಗಳಲ್ಲಿ ಡೈವರ್ಟ್ ಮಾಡಿ ನೀರು ಹರಿದು 300 ಅಡಿ ನೀರು ಮ್ಯಾಗ ಎತ್ತಿ ಮತ್ತು ವಾಪಸ್ಸು ಈಗ ಕೆನಾಲ್ಗಳು ಮಾಡಿ, ಲ್ಯಾಟ್ರಲ್ಗಳು ಮಾಡಿ ನೀರಾವರಿ ಮಾಡೋದು. ಎಲ್ಲ ಹೆಚ್ಚು ಕಡಿಮೆ 28 ಪ್ಯಾಕೇಜ್ಗಳಲ್ಲಿ ಕೆಲಸ ಮುಗಿಸ್ಬಿಟ್ಟಾರೆ. ಮೇನ್ ಕೆನಾಲ್, ಲ್ಯಾಟ್ರಲ್ ಅಷ್ಟೇ ಮಾಡೋದೈತಿ. ಮಾಡಿದ್ರೆ ನೀರು ಹೊಲಗಳಿಗೆ ನೀರು ಕೊಟ್ಬಿಡ್ಬೋದು. 2 ತಲೆ ನಾವು 50 TMC ನೀರು ನಿಲ್ಲಿಸಿದ್ದು ನೋಡಿದ್ರೆ 14 TMC ನೀರು ನಿಲ್ಲಿಸಿದ್ವಿ. ಇನ್ನೂ ಒಂದು 3 TMC ನೀರು, 1.5 TMC ನೀರು ನಿಲ್ಲಿಸಿದ್ವಿ. ಪಂಪ್ ಹೌಸು, ಜಾಕ್ವೆಲ್ಲು ಎಲ್ಲ ಕಂಪ್ಲೀಟ್ ಆಗೋದು. ನಾವು ಮುಖ್ಯಮಂತ್ರಿಗಳಿಗೆ ಇವ್ರಿಗೆ ಹೇಳಿದ್ವಿ, ಒಂದು ಸ್ವಲ್ಪ ವಿಸಿಟ್ ಮಾಡಿ ಬರ್ರಿ. ನನಗೆ ಪರ್ಮಿಷನ್ ಕೊಟ್ಟಿದ್ದಿಲ್ಲ. ಅಲ್ಲೇನಾಗೈತೆ, ಒಂದು ಮೇನ್ ಫಸ್ಟ್ ಏನು ಜಲಾಶಯ ಕಟ್ತಾರೆ, ಅದು L&T ಕಂಪ್ನಿ ಟೆಂಡರ್ ಆಗಿದೆ. ಆ L&T ಕಂಪ್ನಿ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ 1 ತಿಂಗಳ 2 ಸ್ಪ್ಯಾನ್ ಕುಸಿದ್ಬಿಟ್ಟ. 2 ಸ್ಪ್ಯಾನ್ ಏನಕ್ಕೆ ಡ್ಯಾಮ್ ಕಟ್ಟಿರ್ತಾರೆ ಚಿಲ್ಲರು ಕುಸ್ತು ಕೆಳಗೆ ಬಂದ್ಬಿಟ್ಟ. ಅದು ಎನ್ಕ್ವೈರಿ ಆಗಬೇಕು, ಸ್ಟೇಟು ನ್ಯಾಷನಲ್ ಲೆವೆಲ್ CBI ಎನ್ಕ್ವೈರಿ ಆಗ್ಬೇಕು ಅಂತೇಳಿ ಅಲ್ಲಿ ಯಾರಿಗೂ ಅಲೌ ಮಾಡ್ತಾ ಇರಬೇಕು. ನಾನು ಮತ್ತೆ ನಮಗೇನು ಇರಿಗೇಷನ್ ಮಂತ್ರಿಯಾಗಿ ಉತ್ತಮ್ ಕುಮಾರ್ ರೆಡ್ಡಿ ಹಂಚಿನೂರಿಗೆ 4 ದಿವಸ ವಾರ ಇದ್ದರು. ಹೋಗಿ ಭೇಟಿಯಾಗಿ ಹೇಳಿ, ಪರ್ಸನಲ್ ಮೀಟ್ ಮಾಡಿ ಹೇಳಿ ಪರ್ಮಿಷನ್ ತೆಗೆದು ಬಂದು ಎಲ್ಲ ಅಡ್ಡಾಡ್ಕೊಂಡು ನೋಡ್ಬೇಕು. ನೋಡಿ ಬಂದಮೇಲೆ ಚೀಫ್ ಮಿನಿಸ್ಟ್ರಿಗೆ ಮತ್ತು ಇವ್ರಿಗೆ ಹೇಳಿದ್ವಿ, ನೋಡ್ರಿ ಹಿಂಗೈತೆ ಮಾಡೋದು ನಡೀತೈತೆ. 1 ಲಕ್ಷ ಕೋಟಿ ಅಂತ ಹೊಡೆದಲ್ಲ, 3ನೇ ಹಂತಕ್ಕೆ ಮತ್ತು ಹೋಗೋದಿಲ್ಲ.